ಮೂವಿ ಹೆಸರು ವಿಶ್ವನಾಥನ್ ಅನ್ನೋದು. ಐ ಮೀನ್ ವಿಶ್ವನಾಥ್ ಅಂಡ್ ಸನ್ಸ್. ವಿಶ್ವನಾಥ್ ಒಬ್ಬ ಕೋಟ್ಯಾಧೀಶ್ವರ. ಜೊತೆಗೆ ಶೂಟಿಂಗ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ಶೂಟಿಂಗ್ ನಲ್ಲಿ ಪದಕಗಳನ್ನ ಗೆಲ್ಲೋದು ಇವರ ಹಾಬಿ. ಎಷ್ಟೇ ಅಡೆತಡೆಗಳು ಬಂದ್ರು ಇವರು ಅದನ್ನ ಎದುರಿಸಿ ಮುನ್ನುಗ್ಗೋದ್ರಲ್ಲಿ ಎತ್ತಿದ ಕೈ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಇವರು ಕಾಂಪಿಟೇಷನ್ ಹೋಗಿರ್ತಾರೆ. ಯಾರೋ ಇವರ ಗನ್ ಅನ್ನ ಕದ್ಕೊಂಡು ಕೆಡಿಸ್ಬಿಟ್ಟಿರ್ತಾರೆ. ಇವರೇ ಆ ಗನ್ ಅನ್ನ ರಿಪೇರಿ ಮಾಡಿ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ಚಿನ್ನದ ಪದಕವನ್ನ ಗೆದ್ಕೊಂಡು ಬರ್ತಾರೆ. ಈ ಕಾರಣದಿಂದ ಇಂಡಿಯಾದಲ್ಲೆಲ್ಲ ಸಿಕ್ಕಾಪಟ್ಟೆ ಫೇಮಸ್ ಇವರು. ಇವರ ಅಮ್ಮನಿಗೆ 65 ವರ್ಷ, ಶುಗರು, ಬಿಪಿ ಎಲ್ಲ ಇದೆ. ಈ ಕಾರಣದಿಂದ ಮದುವೆ ಆಗು ಮಗನೆ ಅಂತ ತಲೆ ತಿಂತವ್ರೆ. ಇಂತಿಪ್ಪ ಅಮ್ಮನ್ನ ಒಂದ್ಸಲ ಹಾಸ್ಪಿಟಲ್ಗೆ ಟೆಸ್ಟಿಂಗಿಗೆ ಅಂತ ಕರ್ಕೊಂಡು ಹೋದ್ರೆ ಹಾರ್ಟ್ ಅಲ್ಲಿ 3 ಬ್ಲಾಕ್ ಇದಾವೆ, ಸ್ಟಂಟ್ ಹಾಕ್ಬೇಕು ಅಂತ ಹೇಳ್ತಾರೆ. ಅಷ್ಟೆಲ್ಲ ಇದ್ರು ಅವರ ಅಮ್ಮನಿಗೆ ಒಂದೇ ಚಿಂತೆ, ನನ್ನ ಮಗ ಮದುವೆ ಆಗ್ಲಿ ಅಂತ. ಸೊ ವಿಶ್ವನಾಥ್ ಅಮೆರಿಕಾಗೆ ಹೋಗಿ ಅಲ್ಲಿ ಒಂದು ಬಾಡಿಗೆ ತಾಯಿಯನ್ನ ಬಾಡಿಗೆಗೆ ತಗೊಂಡು 1 ವರ್ಷದ ನಂತರ ತನ್ನ ಸರೋಗೇಟ್ ಬೇಬಿಯನ್ನ, ಬಾಡಿಗೆ ತಾಯಿಯಿಂದ ಆದ ಮಗುವನ್ನ ಎತ್ಕೊಂಡು ಇಂಡಿಯಾಗ್ ಬಂದ್ಬಿಡ್ತಾರೆ. ಅವ್ರಮ್ಮ ಕೋಪ ಮಾಡ್ಕೊಂತಾರೆ, ಇದೇನೋ ಮದುವೆ ಆಗು ಮಗು ಆಗ್ಲಿ ಅಂದ್ರೆ ಯಾವ್ದೋ ಬಾಡಿಗೆ ತಾಯಿಯಿಂದ ಮಗು ಅಂತ ಏನೇನೆಲ್ಲ ಮಾಡ್ತಿರೋ ಅಂತ. ಬಟ್ ಮೊಮ್ಮಗನನ್ನ ನೋಡಿದ ತಕ್ಷಣ ಕರ್ಗೋಗ್ಬಿಡ್ತಾರೆ. ಮನೆಯವರೆಲ್ಲ ಇವನ್ ಜೊತೆ ಆಟ ಆಡ್ಕೊಂಡು ಖುಷಿಯಾಗಿರ್ತಾರೆ. ಬಟ್ ಇದ್ದಕ್ಕಿದ್ದಂತೆ ಒಂದ್ಸಲ ಇವನ್ ಮೂಗಿನಿಂದ ರಕ್ತ ಬರ್ಲಿಕ್ಕೆ ಶುರುವಾಗುತ್ತೆ. ಹಾಸ್ಪಿಟಲ್ಗೆ ಕರ್ಕೊಂಡಾಗ ಗೊತ್ತಾಗುತ್ತೆ ಇವನಿಗೆ ಪ್ಲಾಸ್ಟಿಕ್ ಅನಿಮಿಯಾ ಇದೆ. ಅಂದ್ರೆ ಇವನ ಅಸ್ಥಿ ಮಜ್ಜೆ ರಕ್ತ ಕಣಗಳನ್ನ ಪ್ರೊಡ್ಯೂಸ್ ಮಾಡ್ತಿರೋದಿಲ್ಲ. ಸೊ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು. ನಿಮ್ಮ ಬ್ಲಡ್ ನಿಮ್ಮ ಬೋನ್ ಮ್ಯಾರೋ ಅವನಿಗೆ ಮ್ಯಾಚ್ ಆಗೋದಿಲ್ಲ. ಸೊ ಇವರ ಅಮ್ಮನನ್ನ ಕರೆಸಿ ಅಂತ ಡಾಕ್ಟರ್ ಹೇಳ್ತಾರೆ. ಹೇಗೋ ಡಾಕ್ಟರ್ ನ ಮುಖಾಂತರ ಆಕೆ ಅಡ್ರೆಸ್ ಅನ್ನ ಹುಡ್ಕೊಂಡು ಅಮೆರಿಕಾಗೆ ಹೋಗ್ತಾರೆ ವಿಶ್ವನಾಥ್. ಅಲ್ಲಿ ನೋಡಿದ್ರೆ ಈಕೆ ಇನ್ನು 22 ವರ್ಷದ ಮೆಡಿಕಲ್ ಓದ್ತಿರುವ ಚಿಕ್ಕ ಹುಡುಗಿ. ಇನ್ನು ಜವಾಬ್ದಾರಿನೇ ಇಲ್ಲ, ಹುಡುಗಾಟದ ಹುಡುಗಿ. ಸರಿ, ಮಗನಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ತಾನೆ, ನನ್ಗೆ $75,000 ಟ್ರಾವೆಲ್ ಎಕ್ಸ್ಪೆನ್ಸ್ ಕೊಟ್ರೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಡೋಕೆ ರೆಡಿ ಆಗ್ಬಿಡ್ತಾಳ ಅವಳು. ಇಂಡಿಯಾಗ್ ಬಂದ್ರೆ ಮಗು ನೋಡಿ ಆಕೆಗೆ ಸ್ವಲ್ಪನೂ ಸೆಂಟಿಮೆಂಟ್ ಇಲ್ಲ. ಬಟ್ ಟೈಮ್ ಹೋಗ್ತಾ ಹೋಗ್ತಾ ಮಗ ಈಕೆಯನ್ನ ಬಿಟ್ಟೆ ಹೋಗ್ತಿರಲ್ಲ. ಈಕೆ ಕೂಡ ಮಗನ ಜೊತೆ ಆಟ ಆಡ್ಕೊಂಡು, ವಿಶ್ವನಾಥ್ ಅವ್ರ ಅಮ್ಮನ ಜೊತೆ ಆಟ ಆಡ್ಕೊಂಡು, ಮನೆಯವ್ರನ್ನೆಲ್ಲ ರೇಗಿಸ್ಕೊಂಡು ಅವ್ರ ಕಾಲ್ ಎಳ್ಕೊಂಡು ತಮಾಷೆ ಮಾಡ್ಕೊಂಡು ಖುಷಿ ಆಗಿರ್ತಾಳ. ಜೊತೆಗೆ ಈ ವಿಶ್ವನಾಥ ಸಾಮಾನ್ಯ ಬ್ರಹ್ಮಚಾರಿ ಅಲ್ಲ. ಪ್ರತಿ ತಿಂಗಳು ಫಾರಿನ್ ಹೋಗಿ ತಿಂಗಳಿಗೆ ಒಂದೊಂದು ಗರ್ಲ್ ಫ್ರೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬರ್ತಾರೆ ಅಂತಲೂ ಗೊತ್ತಾಗುತ್ತೆ ಈ ಮ್ಯಾಡಿಗೆ. ಅದೇ ವಿಚಾರ ಇಟ್ಕೊಂಡು ವಿಶ್ವನಾಥ್ ಅವ್ರದ್ದು ಕಾಲ್ ಎಳಿತಿರ್ತಾಳ ಆಗಾಗ. ಅದ್ರ ಜೊತೆಗೆ ಈ ವಿಶ್ವನಾಥ್ ಒಬ್ಬ ದೊಡ್ಡ ದಾನಿ, ಫಿಲಾಂಥ್ರೋಪಿಸ್ಟ್ ಅಂತಲೂ ಗೊತ್ತಾಗುತ್ತೆ. ತುಂಬಾ ಒಳ್ಳೆ ಮನುಷ್ಯ ಅಂತಲೂ ಗೊತ್ತಾಗುತ್ತೆ. ಸರಿ, ಆಪರೇಷನ್ ದಿನ ಕೂಡ ಬರುತ್ತೆ. ಸಕ್ಸಸ್ಫುಲ್ ಆಗಿ ಸರ್ಜರಿ ಕೂಡ ಆಗುತ್ತೆ. ಸರೋಗೇಟ್ ಮದರ್ ಮತ್ತೆ ಬೇಬಿ ಇಬ್ರು ಹೆಲ್ದಿ ಆಗಿದ್ದಾರೆ. ಈ ನಡುವೆ 2 ವಿಚಾರ ಹೇಳೋದ್ ಮರ್ತೋದೆ. ಈಕೆ $75,000 ತಗೊಂಡಿರ್ತಾಳಲ್ಲ, ಅದಕ್ಕೆ ಕಾರಣ ಫೈನಲ್ ಇಯರ್ ಮೆಡಿಕಲ್ ಓದೋಕೆ ಅಂತ ಸಾಲ ಮಾಡಿರ್ತಾಳೆ. ಅದ್ರದ್ದು ಬಡ್ಡಿ ಎಲ್ಲ ಸೇರಿ $75,000 ಆಗ್ಬಿಡಿದೆ. ಅದನ್ನ ತೀರ್ಸೋಕೋಸ್ಕರ ದುಡ್ಡು ತಗೊಂಡಿದ್ದಾಳೆ. ಅಂಡ್ ಆತ ಮದುವೆ ಆಗ್ದಿರೋದಕ್ಕೆ ಕಾರಣ ಇವರಪ್ಪ ಇವ್ರ ಅಮ್ಮನ ಜೊತೆಗೆ 2ನೇ ಹೆಂಡತಿಯ ಮೇಲೆ ಲವ್ ಆಗಿ, ಅಂದ್ರೆ 2ನೇ ಹುಡುಗಿಯ ಮೇಲೆ ಲವ್ ಆಗಿ ಆಕೆಯನ್ನ ಮದುವೆ ಆಗಿರ್ತಾರೆ. ಈ ಕಾರಣದಿಂದ ಮದುವೆನೇ ಆಗೋದು ಬೇಡ ಅಂತ ಡಿಸೈಡ್ ಮಾಡೋರು ವಿಶ್ವನಾಥ್. ಈ ನಡುವೆ ವಿಶ್ವನಾಥ್ ಅವರ ಒಳ್ಳೆಯ ಕಾರ್ಯಗಳನ್ನು ನೋಡಿ ಮ್ಯಾಡಿಗೆ ವಿಶ್ವನಾಥ್ ಮೇಲೆ ಪ್ರೀತಿ ಹುಟ್ಟುತ್ತಾ ಇದೆ. ಬೈ ದ ವೇ, ನೆನಪಿರ್ಲಿ, ಈ ಮ್ಯಾಡಿಗೆ ಕೇವಲ 22 ವರ್ಷ, ವಿಶ್ವನಾಥ್ಗೆ ಆಗ್ಲೇ 40 ಮೇಲೆ ಆಗ್ಬಿಟ್ಟಿದೆ. ಆಪರೇಷನ್ ಆಗಿ ಒಂದಷ್ಟು ದಿನಗಳು ಕಳೀತವೆ. ಅಮ್ಮ ಮಗ ಹೆಲ್ದಿ ಆಗಿದ್ದಾರೆ. ಈ ಕಾರಣದಿಂದ ಅಮ್ಮನಿಗೆ ಟಿಕೆಟ್ ಬುಕ್ ಮಾಡ್ತಾರೆ ವಿಶ್ವನಾಥ್ ಅವರು. ಇವಳಿಗೆ ವಾಪಸ್ ಹೋಗೋಕೆ ಬೇಜಾರು. ಸೊ ಅವ್ರ ಅಮ್ಮಂಗೆ ಹೇಳೇ ಬಿಡ್ತಾಳೆ, ನಿಮ್ ಮಗ ಒಪ್ಪಿದ್ರೆ ನಾನು ಅವ್ರನ್ನ ಮದ್ವೆ ಆಗೋಕ್ ರೆಡಿ ಇದೀನಿ ಅಂತ. ಅಮ್ಮನಿಗೆ ಖುಷಿ. ಮಗನ ಹತ್ರ ಹೋಗಿ ಹೇಳ್ತಾರೆ, ಅವಳಿಗೆ ಲವ್ ಆಗಿದೆಯಂತೆ, ಮದ್ವೆ ಆಗ್ಬಿಡೋಕಂದ ಅಂತ. ಆಗ ವಿಶ್ವನಾಥ, ಹೌದಾ, ಐ ಆಲ್ಸೋ ಲೈಕ್ ಹರ್ ಅಂತ ಹೇಳ್ಬಿಟ್ಟು, ಬಾ ಒಂದ್ ಲಾಂಗ್ ಡ್ರೈವ್ ಹೋಗೋಣ ಅಂತ ಆಕೆಯನ್ನ ಕರ್ಕೊಂಡೋಗಿ ಏರ್ಪೋರ್ಟ್ ಹತ್ರ ಬಿಟ್ಬಿಟ್ಟು, ಇನ್ನೊಂದ್ ವರ್ಷದಲ್ಲಿ ಡಾಕ್ಟರ್ ಆಗ್ತೀಯಾ, ನನ್ನ ಮದ್ವೆ ಆಗ್ಬೇಕು ಅಂತ ತರಲೆ ಮಾಡ್ತಿದ್ಯಾ, 20 ವರ್ಷ ಡಿಫ್ರೆನ್ಸ್ ಐತ್ ನಮ್ಮಿಬ್ರಿಗೂ, ದುಡ್ಡು ಕೊಟ್ಟಿದೀನಿ ತಾನೆ, ನೀನ್ ಬೋನ್ ಮ್ಯಾರೋ ಕೊಟ್ಟೆ ತಾನೆ, ವಾಪಸ್ ಹೋಗು ಊರಿಗೆ ಅಂತ ಹೇಳಿ ಬೈದ್ ಕಳಿಸ್ಬಿಡ್ತಾರ ಅಮೆರಿಕಾಗೆ. ಬಟ್ ಮಾಡಿ ಇಷ್ಟಕ್ಕೆ ಸುಮ್ನೆ ಬಿಟ್ಬಿಡ್ತಾಳ. ಜೆನ್ಸಿ ಗುರು ಪ್ರೊಟೆಸ್ಟ್ ಕೂತ್ಕೊಂಡ್ಬಿಟ್ಟವಳೆ. ನಾನೊಬ್ಬರ ಮಗನ ಸರೋಗೇಟ್ ಮದರು. ಆತ ನನ್ನ ಮಗ ಎದ್ದೊಳಕ್ ಮುಂಚೆನೆ ಆಫೀಸ್ಗೆ ಹೋಗ್ತಾರೆ. ನನ್ನ ಮಗ ಮಲಗಿದ ನಂತರ ಮನೆಗೆ ಬರ್ತಾರೆ. ನನ್ನ ಮಗನನ್ನ ಅವರು ಚೆನ್ನಾಗಿ ನೋಡ್ಕೊಳ್ತಿಲ್ಲ. ಈ ಕಾರಣದಿಂದ ಆ ಮಗುವನ್ನ ನನಗೆ ಕೊಟ್ಟುಬಿಡಿ ಅಂತ ಕೋರ್ಟ್ ಅಲ್ಲಿ ಕೇಸ್ ಹಾಕ್ಬಿಟ್ಟವಳೆ. ಕೋರ್ಟ್ ಹೇಳುತ್ತೆ, ನೋಡಪ್ಪ ವಿಶ್ವನಾಥ, ನಿನಗೆ 6 ತಿಂಗಳ ಸಮಯಾವಕಾಶವನ್ನು ಕೊಡಲಾಗುತ್ತೆ. ಈ ಸಮಯದಲ್ಲಿ ನೀನು ಮಗುವನ್ನ ಹೇಗೆ ನೋಡ್ಕೊಳ್ತೀಯ ಅಂತ ನನ್ನ ಕಡೆಯ 3 ಜನಗಳು ಬಂದು ಆಗಾಗ ಇನ್ಸ್ಪೆಕ್ಟ್ ಮಾಡ್ತಾರೆ. ಅವರು ಕೊಡುವ ರಿಪೋರ್ಟ್ ನ ಮುಖಾಂತರ ಯಾರ ಮನೆಯಲ್ಲಿ ಮಗು ಇರಬೇಕು ನಾನು ಡಿಸೈಡ್ ಮಾಡ್ತೀನಿ ಅಂತ ಹೇಳಿ ಕಳಿಸ್ಬಿಡತ್ತೆ. ಅವತ್ತಿನಿಂದ ವಿಶ್ವನಾಥರವರ ಅಪ್ಪನ ಕೆಲಸಗಳು ಶುರುವಾಗುತ್ತೆ. ಮಗುವಿನ ಡೈಪರ್ ಚೇಂಜ್ ಮಾಡೋದು, ಮಲಗಿಸೋದು, ಊಟ ಮಾಡಿಸೋದು, ಎಟ್ಸೆಟ್ರಾ ಎಟ್ಸೆಟ್ರಾ. ಈ ನಡುವೆ ಆಗಾಗ ಕೋರ್ಟ್ ಅಪಾಯಿಂಟ್ ಮಾಡಿರುವ 3 ಜನಗಳು ಕೂಡ ಬಂದು ನೋಟ್ ಮಾಡ್ಕೊಂಡು ಹೋಗ್ತಾರೆ. ಬೈ ದ ವೇ, ಕೋರ್ಟ್ ಆರ್ಡರ್ ಮಾಡಿರುತ್ತೆ ಈ 6 ತಿಂಗಳವರೆಗೂ ಮ್ಯಾಡಿ ಕೂಡ ಇದೇ ಮನೆಯಲ್ಲಿ ಇರ್ತಾಳೆ ಅಂತ. ಸೊ ಮ್ಯಾಡಿ ಮಾಡುವ ತರಲೆಗಳು ಅದನ್ನ ಸಹಿಸಿಕೊಂಡು ಮಗುವನ್ನು ನೋಡ್ಕೊಳ್ತಿರುವ ವಿಶ್ವನಾಥ್ ರವರು ಇವರಿಬ್ಬರ ಹುಚ್ಚಾಟಗಳನ್ನ ನೋಡಿ ಖುಷಿ ಪಡ್ತಿರುವ ವಿಶ್ವನಾಥ್ ರವರ ಅಮ್ಮ. ಇದರ ನಡುವೆ ಮುಕ್ಕಾಲು ಭಾಗ ಕತೆ ಮುಗ್ದಿರತ್ತೆ. ಇಲ್ಲಿ ಮತ್ತೊಂದು ಟ್ವಿಸ್ಟ್. ಒಂದು ದಿನ ಮಧ್ಯರಾತ್ರಿ ಇದ್ದಕ್ಕಿದ್ದಂತೆ ವಿಶ್ವನಾಥ್ ರವರ ಅಮ್ಮ ತೀರ್ಕೊಂಡ್ಬಿಡ್ತಾರೆ. ವಿಶ್ವನಾಥ್ ಫುಲ್ಲು ಬೇಜಾರಾಗಿರ್ತಾರೆ. ಅವರಿಗೆ ಸಪೋರ್ಟಿವ್ ಆಗಿ ಮ್ಯಾಡಿ ಮಗುವನ್ನ ನೋಡ್ಕೊಂಡು ನಿಂತಿದ್ದಾರೆ. ಅಷ್ಟರಲ್ಲಿ ವಿಶ್ವನಾಥ್ ರವರ ಅಪ್ಪನ 2ನೇ ಹೆಂಡತಿಯ ಮಗಳ ಮದುವೆಯ ಸಮಯ ಬರುತ್ತೆ. ಇವರಮ್ಮ ಪ್ರಾಮಿಸ್ ಮಾಡ್ತಾರೆ, ಆಕೆಯ ಮದುವೆಯ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಅಂತ. ಸೊ ನಮ್ಮ ವಿಶ್ವನಾಥ್ ಕೂಡ ಡಿಸೈಡ್ ಮಾಡ್ತಾರೆ, ಆಕೆಯ ಮದುವೆಯನ್ನ ನಾನೇ ನಿಂತು ಮಾಡಿಸ್ತೀನಿ ಅಂತ. ಆದ್ರೆ ಆ ಊರಿನಲ್ಲಿ ಇವರಪ್ಪನ 2ನೇ ಹೆಂಡತಿಗೆ ಸ್ವಲ್ಪನೂ ಬೆಲೆ ಇರೋದಿಲ್ಲ. ಹೀರೋಯಿನ್ ಬುಟ್ಟಿಗೆ ಹಾಕೊಂಡ್ಬಿಟ್ಲು ಶ್ರೀಮಂತನ್ನ ಅಂತ. ಸೊ ಗಂಡಿನ ಕಡೆಯವರು ಇದೇ ವಿಚಾರವನ್ನ ಇಟ್ಕೊಂಡು ಮದುವೆ ಮನೆಯಲ್ಲಿ ಕಿತಾಪತಿ
ಹೇಳ್ತಾರೆ. ವಿಶ್ವನಾಥ್ ಅವ್ರು ಡಿಸೈಡ್ ಮಾಡ್ತಾರೆ ಆ ಕಿತಾಪತಿಗಳನ್ನೆಲ್ಲ ಕಮ್ಮಿ ಮಾಡಿ ಊರಿನವರಿಗೆಲ್ಲ ಚಿಕ್ಕಮ್ಮನ ಮೇಲೆ ಒಳ್ಳೆ ಅಭಿಪ್ರಾಯ ಬರ್ಸಿ ತಂಗಿಯ ಮದುವೆ ಮಾಡ್ಬೇಕು ಅಂತ ಅಂದ್ಕೊಂಡಂತೆ ಎಲ್ಲಾ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡಿ ಸುಸೂತ್ರವಾಗಿ ಮದುವೆ ಮಾಡಿಸ್ತಾರೆ. ಪ್ರೋಗ್ರಾಮ್ ಚೆನ್ನಾಗಿ ನಡೀತು ಅಂತ ರೆಸ್ಟ್ ತಗೊಳ್ತಿರ್ತಾರೆ. ಆಗ ಮ್ಯಾಡಿ ಬಂದು ಕೇಳ್ತಾರೆ, ನಮ್ಮಿಬ್ರು ಮಧ್ಯ ಏಜ್ ಗ್ಯಾಪ್ ಇಲ್ಲ ಅಂದಿದ್ರೆ ನೀನ್ ಆಗ್ಲಾದ್ರೂ ನನ್ನ ಮದ್ವೆ ಆಗೋಕ್ ರೆಡಿ ಆಗ್ತಿದ್ದ ಅಂತ. ಇವ್ರೇನೋ ಆನ್ಸರೇ ಮಾಡೋದಿಲ್ಲ. ಅಷ್ಟ್ರಲ್ಲಿ ಇವರ ಚಿಕ್ಕಮ್ಮ ಬಂದು ಹೇಳ್ತಾರೆ, ನೋಡಪ್ಪ ವಿಶ್ವನಾಥ, ನಾವೇನೋ ತಪ್ಪು ಮಾಡ್ಬಿಟ್ವಿ ನಾನು ನಿಮ್ಮಪ್ಪ. ಅದನ್ನೇ ಮನಸ್ಸಲ್ಲಿ ಕೊಂಡು ಮದ್ವೆನೇ ಆಗೋದು ಬೇಡ ಅನ್ನೋದು ಸರಿ ಇಲ್ಲ. ಪ್ಲೀಸ್ ಅದನ್ನೆಲ್ಲ ಮರ್ಬಿಡು, ಮೂವ್ ಆನ್ ಆಗು, ಹೋಗು ಅವಳನ್ನ ಮದ್ವೆ ಆಗು ಅಂತ. ಆಗ ವಿಶ್ವನಾಥ್ ಹೇಳ್ತಾರೆ, ನೋ ನೋ ನೋ, ನನ್ಗೆ ಅದು ಇಷ್ಟ ಇಲ್ಲ. ಅವಳು ಒಂಥರ ಸುಂದರವಾದ ಹಾಲಿಡೇ ಇದ್ದಂಗೆ. ಆ ಹಾಲಿಡೇನಲ್ಲೇ ಜಾಸ್ತಿ ಇದ್ಬಿಟ್ರೆ ಅದು ಕೂಡ ಬೋರ್ ಆಗ್ಬಿಡತ್ತೆ. ಸೊ ಈ ಕಾರಣದಿಂದ ಅವಳನ್ನ ಮದ್ವೆ ಆಗೋದು ನನಗೆ ಇಷ್ಟ ಇಲ್ಲ. ಅವಳು ಓದು ಬರೆಯೋದನ್ನೆಲ್ಲ ಬಿಟ್ಬಿಟ್ಟು ನನ್ನನ್ನು ಮದ್ವೆ ಆಗ್ಬೇಕು ಅಂತ ಓಡಾಡ್ತಿದ್ದಾಳೆ. ಈಗೇನೋ ಅದು ಚೆನ್ನಾಗಿ ಕಾಣಿಸುತ್ತೆ, ಆದ್ರೆ ಸ್ವಲ್ಪ ವರ್ಷಗಳ ನಂತರ ಅವಳಿಗೆ ಅರ್ಥ ಆಗುತ್ತೆ ನನ್ನ ಪ್ಯಾಷನ್ ನಾನು ಮಿಸ್ ಮಾಡ್ಕೊಂಡೆ ಇವನ್ ಹಿಂದೆ ಬಿದ್ದು ಅಂತ. ಅವಾಗ ಅವಳದು ಲೈಫೇ ಹಾಳಾಗ್ಬಿಡುತ್ತೆ. ಯಾರಿಗೋಸ್ಕರನೂ ಕನಸುಗಳನ್ನ ಹಾಳು ಮಾಡ್ಕೊಳ್ಳೋ ಸರಿ ಇಲ್ಲ ಅಂತ. ಎರಡನೇ ರೀಸನ್ 20 ಇಯರ್ಸ್ ಗ್ಯಾಪ್ ಈಗ ನಿನಗೆ ಕಡಿಮೆ ಕಾಣಿಸ್ಬೋದು, ಬಟ್ ಇನ್ 20 ವರ್ಷಗಳ ನಂತರ ನನಗೆ ತುಂಬಾನೇ ವಯಸ್ಸಾಗ್ಬಿಟ್ಟಿರುತ್ತೆ. ನೀನು ಪ್ರಪಂಚ ಸುತ್ತಬೇಕು ಅನ್ಕೊಳ್ತೀಯ, ಆಗ ನಿನಗೆ ನಾನು ಸಪೋರ್ಟ್ ಮಾಡೋಕ್ ಆಗದೆ ಇರಬಹುದು. ಸೊ ನಾವಿಬ್ಬರು ಮದುವೆ ಆಗೋದು ಬೇಡ ಅಂತ. ಬಟ್ ಮಾಡಿ ಪರಿಪರಿಯಾಗಿ ಕೇಳ್ಕೊಳ್ತಾರೆ, ಪ್ಲೀಸ್ ನನ್ನನ್ನ ಅಬ್ಬೈನ ನಿನ್ನನ್ನ ದೂರ ಮಾಡಬೇಡ ಅಂತ. ಆದ್ರೂ ಕೇಳೋದಿಲ್ಲ. ಹಾಲಿಡೇಸ್ ಓವರ್, ಪ್ಲೀಸ್ ಹೋಗು ಅಮೆರಿಕಾಗೆ, ನೀನು ಡಾಕ್ಟರ್ ಡಿಗ್ರಿಯನ್ನ ಕಂಪ್ಲೀಟ್ ಮಾಡು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಜೊತೆಗೆ ಹೋದ ನಂತರ ಅಲ್ಲಿ ಒಂದು ನೋಟ್ ಬರೆದು ಕಳಿಸಿರ್ತಾರೆ ಅವರ ಸೂಟ್ ಕೇಸ್ ನಲ್ಲಿ, ನೀನ್ ಎಲ್ಲಿದ್ರು ನೀನು ನನ್ನ ರೆಸ್ಪಾನ್ಸಿಬಿಲಿಟಿ, ನಿನಗೆ ಕೋಪ ಕಡಿಮೆ ಆದಾಗ ಪ್ಲೀಸ್ ನನಗೆ ಕಾಲ್ ಮಾಡು ಅಂತ. ಸರಿ ಅಂತ ಹೇಳಿ ಡಿಗ್ರಿ ಮುಗಿಸೋಣ ಅಂತ ಅಮೆರಿಕಾಗ ಹೊರಡ್ತಾರೆ ಮಾಡಿ. ಬಟ್ ಹೀಗೆ ತನ್ನ ಓದು ಕಂಪ್ಲೀಟ್ ಆಗೋವರೆಗೂ ವಿಶ್ವನಾಥ್ಗೆ ಕಾಲೇ ಮಾಡೋದಿಲ್ಲ. ಆದ್ರೂ ಕೂಡ ವಿಶ್ವನಾಥ್ ಅಮ್ಮ ಮಗನನ್ನ ದೂರ ಮಾಡೋದು ಬೇಡ ಅಂತ ಆಗಾಗ ಮಗನನ್ನ ಕಳಿಸ್ತಿರ್ತಾರೆ ಅಮೆರಿಕಾಗೆ, ಹೋಗಿ ಭೇಟಿ ಮಾಡಿ ನಮ್ಮನ್ನ ಅಂತ. ಒಂದ್ಸಲ ಇವಳ್ದು ಕೋರ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ಗ್ರಾಜುಯೇಷನ್ ಸೆರೆಮನಿಗೆ ಇನ್ವೈಟ್ ಮಾಡ್ತಾಳೆ. ಅಂಡ್ ನನ್ನ ಈ ಸಕ್ಸಸ್ಗೆ ಕಾರಣ ವಿಶ್ವನಾಥ್ ಅಂತ ಎಲ್ಲರ ಮುಂದೆ ಹೇಳ್ತಾಳೆ. ಅಂಡ್ ವಿಶ್ವನಾಥ್ ಇವರಿಗೆ ಒಂದು ಜಾಬ್ ಆಫರ್ ಕೂಡ ಮಾಡ್ತಾರೆ. ಚೆನ್ನೈನಲ್ಲಿ ಒಂದು ಅಮ್ಮನ ಹೆಸರಿನಲ್ಲಿ ಹಾಸ್ಪಿಟಲ್ ಓಪನ್ ಮಾಡ್ಬೇಕು ಅಂತೀನಿ, ಅಲ್ಲಿಗೆ ಬಾ ನೀನ್ ಚೀಫ್ ಡಾಕ್ಟರ್ ಆಗಿ ಅಂತ. ಇದೆಲ್ಲ ಆದ ನಂತರ ಮ್ಯಾಡಿ ಮತ್ತೆ ಕೇಳ್ತಾರೆ, ನಮ್ಮಿಬ್ಬರ ನಡುವೆ ಏಜ್ ಗ್ಯಾಪ್ ಇಲ್ಲ ಅಂದಿದ್ರೆ ನೀನು ಮದ್ವೆ ಆಗೋಕೆ ಒಪ್ತಿದ್ದ ಅಂತ. ಆಗ ನಮ್ಗೆ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ವಿಶ್ವನಾಥ್ ಅವರ ಎರಡನೇ ಅಮ್ಮ ಅಂದ್ರೆ ಚಿಕ್ಕಮ್ಮನ ಹತ್ರ ಹೇಳ್ತಿರ್ತಾರೆ, ಮ್ಯಾಡಿಯಿಂದ ನನಗೆ ಬಹಳ ಉಪಕಾರ ಆಗಿದೆ, ಆದ್ರೆ ಅವಳ ಒಳಿತಿಗಾಗಿ ನಾನು ಈ ಕಠಿಣ ನಿರ್ಧಾರವನ್ನ ತಗೊಳ್ಬೇಕು ಅಂತ. ಇದರರ್ಥ ವಿಶ್ವನಾಥ್ಗೆ ಕೂಡ ಒಳಗೊಳಗಡೆ ಸ್ವಲ್ಪ ಲವ್ ಇದೆ. ಬಟ್ ಆದ್ರೂ ಮೂವಿಯ ಫೈನಲ್ ವರ್ಗೂ ಅವ್ರು ಒಪ್ಕೊಳ್ಳೋದೇ ಇಲ್ಲ. ಈಗ್ಲಾದ್ರೂ ಒಪ್ಕೋ ಅಂತ ಅಟ್ಟಾಡಿಸ್ಕೊಂಡು ಹೋಗ್ತಾರೆ ಮ್ಯಾಡಿ ವಿಶ್ವನಾಥನ. ಅಂಡ್ ಕಡೆಗೆ ಇಬ್ರು ಮಗನನ್ನ ಮಧ್ಯ ನಿಂತ್ಕೊಂಡು ಒಂದು ನದಿಯನ್ನ ನೋಡ್ತಿರ್ತಾರೆ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಇವರಿಬ್ರು ಮದುವೆ ಆದ್ರೋ ಇಲ್ವೋ ಅದು ಸೆಕೆಂಡರಿ. ಮೂವಿ ಒಂಥರ ಫೀಲ್ ಗುಡ್ ಮೂವಿ, ಚೆನ್ನಾಗಿದೆ. ಬೈ ದ ವೇ ಮೂವಿ ಹೆಸರು ವಿಶ್ವನಾಥ್ ಅಂಡ್ ಸನ್ಸ್ ಅಂತ ಯಾಕಿದೆ ಅಂತಂದ್ರೆ, ನಮ್ ಹೀರೋ ಹೆಸರು ನಾಟ್ ಜಸ್ಟ್ ವಿಶ್ವನಾಥ್, ಇಟ್ಸ್ ಸಂಜಯ್ ವಿಶ್ವನಾಥ್ ಅಂತ. ಹೀರೋ ಅವರಪ್ಪ ವಿಜಯ್ ವಿಶ್ವನಾಥ್. ಇನ್ನು ಕಥೆಯ ಮುಗ್ಧ ಪಾತ್ರಧಾರಿ ಪುಟಾಣಿ ಪಾಪು ಅಭಯ್ ವಿಶ್ವನಾಥ್. ಇವ್ರು ಯಾರು? ಸಂಜಯ್ ವಿಶ್ವನಾಥ್ ರವರ ಪುತ್ರ. ಸೊ ಇದು 3 ತಲೆಮಾರಿನ ಕತೆ ಆಗಿರೋದ್ರಿಂದ ವಿಶ್ವನಾಥ್ ಅಂಡ್ ಸನ್ಸ್ ಅಂತ ಮೂವಿಗೆ ಹೆಸರಿಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಕರ್ನಾಟಕ. ಮಗದೋವೆ ಹೊಡಿಯೋದ್ ಹೆಂಗಂತ ಹೆಲ್ತ್